ಒಂದೆಡೆ ಹಸುವನ್ನ ಕೊಂದು ತಿನ್ನುತ್ತಿರುವ ಚಿರತೆಯ ದೃಶ್ಯ, ಮತ್ತೊಂದೆಡೆ ದೇಶದ ಪ್ರಖ್ಯಾತ ಆಶ್ರಮವಾಸಿಗಳ ಗ್ರಾಮದಲ್ಲಿ ಚಿರತೆಗಳು ಓಡಾಡುತ್ತಿರುವ ದೃಶ್ಯ. ಇಂತಹ ದೃಶ್ಯಗಳು ಸೆರೆಯಾಗಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಲೋಕ ಶಿಕ್ಷಣ ಸಂಸ್ಥೆಗಳ ಸತ್ಯಸಾಯಿ ಗ್ರಾಮದ ಬಳಿ. ಮುದ್ದೇನಹಳ್ಳಿ ಸಮೀಪದ ಕಣಿವೆ ನಾರಾಯಣಪುರ ಗ್ರಾಮದ ರೈತ ರವಿಕುಮಾರ್ ಅವರ ಜಮೀನಿನಲ್ಲಿದ್ದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದಿದೆ. ಬಳಿಕ ಹಸುವನ್ನ ಎಳೆದೊಯ್ದು ತಿನ್ನುತ್ತಿರುವ ವಿಡಿಯೋವನ್ನ ಹಸುವಿನ ಮಾಲೀಕ ರವಿ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇದರಿಂದ ಕಣಿವೆ ನಾರಾಯಣಪುರ ಗ್ರಾಮದಲ್ಲಿ ರಾತ್ರಿ ವೇಳೆ ಚಿರತೆಗಳ ಭೀತಿ ಎದುರಾಗಿದೆ. ರೈತರು ಜಮೀನಿನ ಕಡೆ ಹೋಗಲು ಭಯ ಪಡುತ್ತಿದ್ದಾರೆ. ಅಂತ ಈಗ ಹಸು ಮೇಲೆ ದಾಳಿ ಮಾಡಿದೆ, ನೆಕ್ಸ್ಟ್ ಮನುಷ್ಯರ ಮೇಲೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಇಲ್ಲಿ ಮನುಷ್ಯರೆಲ್ಲ ಓಡಾಡೋಕ್ಕಾಗುತ್ತಾ? ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನೋ ಸ್ವಲ್ಪ ಅವನ್ನೆಲ್ಲ ಹಿಡಿದು ಹಂಗೇನೋ ಇದು ಮಾಡ್ಬೇಕು. ಮಕ್ಕಳು ಮರಿಯೆಲ್ಲ ಬರ್ತಾ ಇರ್ತಾರೆ, ಇಲ್ಲಿ ತುಂಬ ಯಾವ ಹೊತ್ತಲ್ಲಿ ಬರ್ತಾರೆ, ತುಂಬ ಕಷ್ಟ ಆಗುತ್ತೆ ಸರ್. ಈ ಕಡೆ ಈ ಬೆಳಗ್ಗೆ ನಮ್ಮ ತಾಯಿ ಈ ಕಡೆ ಇದ್ರಂತೆ, ಇನ್ನೇನು ಅಂದವೇ ಇನ್ನು ಹೊಡ್ಕೊಂಡು ಹೋಗ್ಬೇಕು ಟೈಮಿಂಗ್ಸು. ಆವಾಗ ಒಂದು ಹಸು ಅಲ್ಲಿದೆ, ಅದು ಸ್ಕೆಚ್ ಹಾಕುತ್ತೆ ಯಾವ ಥರ ಹಸುನ ಹಿಡಿಬೇಕು ಅಂತೇಳಿ. ಆಗೇನು ಮಾಡಿದೆ, ಬೀಡಾಗಿಂದ ಅಲ್ಲಿ ಒಳಗಡೆ ಎಳ್ಕೊಂಡು ಹೋಗ್ಬಿಟ್ಟಿದೆ ಹಸುನ ಎಳ್ಕೊಂಡೋಗಿ ತಿರ್ಗಾ 4-5 ಬಾರಿ ಬಂದು ಮತ್ತೆ ಆ ಥರ ಇದು ಮಾಡಿದೆ ಹಸುನ. ಕಿರ್ಚ್ಕೊಂಡು ಅಳ್ತಾಯಿದ್ರು. ನಾನು ಬರೋಷ್ಟೊತ್ತಿಗೆ ಯಾಕ ಅಂತೇಳಿ ನನಗೆ ಯಾರು ಕಾಲ್ ಮಾಡಿದ್ರು. ಆಮೇಲೆ ನಾನು ಬೇಗ ಬಂದೆ. ಆಮೇಲೆ ಯಾಕಕ್ಕ ಹಿಂಗೆ ಕುತ್ಕೊಂಡಿದ್ದೆ ಅಂದರೆ, ಹೋಗ ಇಷ್ಟು ದಿನ ಸಾಕಿದ್ದು ಏನೋ ಆಯಿತು ಅಂದು ಅಳ್ತಾಯಿದ್ರು. ಅಳಬೇಡ ಬಿಡು ಅಂತೇಳಿ ನಿಂಗೇನಾಗಿಲ್ಲ ಅಂತೇಳಿ ನಾನು ಸಮಾಧಾನ. ವೀಡಿಯೋ ನಾನೇ ಮಾಡಿದ್ದು. ಬಂದ ಮೇಲೆ ಅದಕ್ಕೆ ಮುಂಚೆನೇ ಇನ್ಸಿಡೆಂಟ್ ಆಗಿಬಿಟ್ಟಿತ್ತು. ಆಮೇಲೆ ನಾವು ದೂರದಿಂದನೇ ಸುಮಾರು ಒಂದು 100 ಮೀಟ್ರ್ ದೂರದಿಂದನೇ ನಾವು ವೀಡಿಯೋ ಮಾಡಿ ಮತ್ತೆ ಇದು ಮಾಡಿದ್ದು. ಭಯ ಆಗುತ್ತೆ, ದೂರದಿಂದನೇ ಭಯ ಆಗುತ್ತೆ. ಇನ್ನು ಹತ್ರಕ್ಕೆ ಹೋದರೆ ಭಯ ಆಗಿರಲ್ವಾ? ದಪ್ಪ ಇದೆ. ಇನ್ನೊಂದೆಡೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದ ಕಾಂಪೌಂಡ್ನಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗಿದೆ. ಪದೇ ಪದೇ ಚಿರತೆಗಳು ಸತ್ಯಸಾಯಿ ಗ್ರಾಮದ ಆಶ್ರಮದ ಆವರಣಕ್ಕೆ ನುಗ್ತಿವೆ. ಸಿಸಿಟಿವಿಯಲ್ಲಿ ಚಿರತೆಗಳ ಓಡಾಟದ ದೃಶ್ಯಗಳು ಸೆರೆಯಾಗಿದ್ದು, ಆಶ್ರಮವಾಸಿಗಳು ರಾತ್ರಿಯಾದರೆ ಹೊರಗೆ ಬರಲು ಹೆದರುತ್ತಿದ್ದಾರೆ. ಹಗಲಿನಲ್ಲಿ ಜಮೀನಿನಲ್ಲಿ, ರಾತ್ರಿಯಾದರೆ ಆಶ್ರಮದ ಆವರಣದಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗ್ತಿವೆ. ನಾವು ಮಕ್ಕಳು ಹೆಂಗಸರು ಎಲ್ಲ ಬರ್ತಾರೆ ಜೀತ ಹಸುಗಳು ಹೇಳ್ಕೊಂಡು. ಕಷ್ಟ ಬಿದ್ದು ನಾವು ಬೆಡ್ದಾಗ ಬಂದರೆ ಚಿರತೆಗಳ ಕಾಟ ಜಾಸ್ತಿ ನಮಗೆ. ಮೇಯಕ್ಕೆ ಬಿಡಲ್ಲ. ಮೇಯ್ತಾ ಇದ್ರೆ ನೋಡಿ, ಮಧ್ಯಾಹ್ನ ಮೇಯ್ತಾ ಇದ್ರೆ 3 ಮೇಯ್ತಾ ಇದ್ರೆ ಬಂದು ಓಡಿಸ್ಕೊಂಡು ಹೋಗ್ಬಿಟ್ಟು ಸಾಯ್ಸಕ್ಕೆ ಬಿಟ್ಟಿದೆ. ಇದನ್ನು ಫಾರೆಸ್ಟ್ನವರು ಏನಾನ ಮಾಡಿ ಬೋನೋಗೇನೋ ಇಕ್ಬಿಟ್ಟು ಅದನ್ನು ಹಿಡಿಬೇಕು. ನಮಗೆ ಭಾರಿ ತೊಂದರೆ ಕೊಡ್ತಾಯಿದೆ. ನಾವು 6 ಮೇಕೆ ತಿಂದಾಗ್ದ್ವು. ಆವಾಗೂ ಹೇಳಿದ್ದೀನಿ, ಅವರು ತಲೆಗೆ ಹಾಕ್ಕೊಂಡಿಲ್ಲ. ಅವ್ರಿಗೇನೋ ಬರ್ತಾರೆ, ಗಾಡಿನಾಗ ಬರ್ತಾರೆ, ರೋಡಿಂದ ಹೋಗ್ತಾರೆ. ಅವ್ರ ಪರಿಹಾರ ಏನಂತ ಗೊತ್ತಾಗಲ್ಲ ಅವ್ರಿಗೆ. ರೈತರ ಕಷ್ಟ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಸ್ವಲ್ಪ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, ತಗೊಡ್ತಾರೆ, ಓದ್ತಾ ಇರ್ತಾರೆ ಅವರು. ನಾವು ನೋಡಿದಾಗ ಮೇಯ್ತಾ ಇತ್ತು ಮೇಯ್ತಾ ಇದ್ರನ್ನ ಬಂದು ಓಡಿಸ್ಕೊಂಡು ಹೋಗ್ಬಿಟ್ಟು ದಬ್ಬಾಕ್ಬಿಡ್ತು. ಇವರು ಮೇಯ್ಸಕ್ಕೆ ಬಂದಿದ್ರಲ್ಲ, ಅವರು ಕಿರ್ಚ್ಕೊಂಡವ್ರೆ. ಕಿರ್ಚ್ಕೊಂಡಾಗ ಅಲ್ಲಿ ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ದಬ್ಬಾಕ್ಬಿಟ್ಟದೆ. ಸುಮಾರು ಭಯಂಕರ ಆಗುತ್ತೆ. ಹೋಗೋಕ್ಕಾಗಲ್ಲ, ಭಯ ಆಗುತ್ತೆ ನಮಗೆ. ಅಷ್ಟು ದಪ್ಪ ಐತೆ ಅದು. ಇವಾಗ ನೋಡಿ, ನಾವು ಈಡಿನಾಗ ತಗೊಂಡಿದ್ದೀವಲ್ಲ, ಅದನ್ನು ಮತ್ತೆ ಬಂದು ರಿಟರ್ನ್ ತಿಂತಾ ಇರೋದು. ರೈತರ ಹಸು ಈಗಾಗಲೇ ಚಿರತೆಗೆ ಬಲಿಯಾಗಿದೆ. ಇದರಿಂದ ಜನರ ಭಯವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಮತ್ತೊಂದೆಡೆ ರಾತ್ರಿಯಾದರೆ ಸಾಕು, ಚಿರತೆಗಳು ಸತ್ಯಸಾಯಿ ಆಶ್ರಮದತ್ತ ಮುಖ ಮಾಡ್ತಿವೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿ ಚಿರತೆಗಳನ್ನು ಸೆರೆ ಹಿಡಿಯಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.